ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚುನಾವಣೆಯ ಹೊಸ್ತಿಲಲ್ಲಿರುವ ಪಾಕಿಸ್ತಾನಕ್ಕೆ ಈಗ ಮತ್ತೊಂದು ವಿಭಜನೆಯ ಆತಂಕ ಎದುರಾಗ್ತಾ ಇದೆ. ಒಂದ್ ಕಡೆ ಗಿಲ್ಗಿಟ್ ಬಾಲ್ಟಿಸ್ತಾನದ ಜನ ನಾವು ಪಾಕಿಸ್ತಾನವನ್ನು ಬಿಟ್ಟು ಭಾರತವನ್ನು ಸೇರ್ತೀವಿ ಅಂತಿದ್ರೆ, ಮತ್ತೊಂದ್ ಕಡೆ ಪಾಕಿಸ್ತಾನದ ದೊಡ್ಡ ಪ್ರಾಂತ್ಯ ಅಂತಲೇ ಗುರುತಿಸಿಕೊಂಡಿರುವ, ಪಾಕಿಸ್ತಾನಕ್ಕೆ ಅತ್ಯಮೂಲ್ಯ ಖನಿಜಗಳನ್ನು ಕೊಡುವ ಮೂಲಕ ಅಲ್ಲಿನ ಆರ್ಥಿಕತೆಗೆ ಸಹಾಯ ಮಾಡ್ತಾ ಇರುವ, ಚೈನಾದ ಸಿಪೆಕ್ ಯೋಜನೆಯ ಹೃದಯ ಭಾಗ ಅಂತ ಅನ್ನಿಸ್ಕೊಳ್ತಾ ಇರುವ ಬಲೂಚಿಸ್ತಾನದಲ್ಲಿ ಪ್ರತ್ಯೇಕತೆಯ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಈ ಬಾರಿ ಬರೀ ಸಶಸ್ತ್ರ ಹೋರಾಟ ಮಾತ್ರ ಅಲ್ಲ, ಅಲ್ಲಿ ಪ್ರತಿಭಟನೆಗಳ ಮೂಲಕ ಶಾಂತಿಯುತ ಹೋರಾಟಕ್ಕೆ ಕೂಡ ಜನ ಚಾಲನೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಸರ್ಕಾರ ಹಾಗೂ ಸೈನ್ಯ ಬಲೂಚಿಸ್ತಾನದಲ್ಲಿ ಮಾಡ್ತಾ ಇರೋ ನಿರ್ದಯಿ ಕೃತ್ಯಗಳಿಂದ ಬೇಸತ್ತಿರುವ ಅಲ್ಲಿನ ಜನ ಈಗ ಪಾಕ್ನ ರಾಜಧಾನಿ ಇಸ್ಲಾಮಾಬಾದ್ ವರೆಗೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಬಲೂಚಿಸ್ತಾನದ ವಿಷಯವನ್ನ ಜಾಗತಿಕ ಹೋರಾಟವನ್ನಾಗಿ ಮಾಡೋದಕ್ಕೆ, ಬಲೂಚ್ ಬಗ್ಗೆ ಇಡೀ ಜಗತ್ತಿನ ಗಮನ ಸೆಳೆಯೋದಕ್ಕೆ ಮತ್ತು ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡ ಹೇರೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇವೆ. ಹಾಗಾದ್ರೆ ಪಾಕ್ ಈ ಬಾರಿ ನಿಜಕ್ಕೂ ಒಡೆದು ಹೋಗುತ್ತಾ? ಚುನಾವಣೆಯ ಹೊಸ್ತಿಲಲ್ಲಿ ಈ ಪ್ರತಿಭಟನೆಗಳು ಹೆಚ್ಚಾಗುವುದಕ್ಕೆ ಕಾರಣ ಏನು? ಇನ್ನು ಚುನಾವಣೆಯ ಹೊಸ್ತಿಲಲ್ಲೇ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಪಾಕಿಸ್ತಾನದಲ್ಲೇ ನಿಂತು ಭಾರತವನ್ನು ಹೊಗಳುತ್ತಾ ಇರೋದರ ಹಿಂದಿನ ಮರ್ಮ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಲೂಚಿಸ್ತಾನದ ಪ್ರತಿಭಟನೆಯ ವಿಷಯಕ್ಕೆ ಬರೋದಕ್ಕೂ ಮುನ್ನ ಪಾಕಿಸ್ತಾನದಲ್ಲಿ ನಡೀತಿರೋ ಒಂದಷ್ಟು ಮಹತ್ವದ ವಿಷಯಗಳನ್ನು ನಾವಿಲ್ಲಿ ನೋಡ್ಬಿಡೋಣ. ಭ್ರಷ್ಟಾಚಾರ ಹಾಗೂ ದೇಶದ್ರೋಹದ ಆರೋಪವನ್ನು ಹೊತ್ತು ಜೈಲು ಸೇರಿದ್ದ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ಅಲ್ಲಿನ ಮಾಜಿ ವಿದೇಶಾಂಗ ಸಚಿವ ಶಾ ಮೊಹಮ್ಮದ್ ಖುರೇಶಿ ಸೇರಿದ ಹಾಗೆ ಒಂದಷ್ಟು ಜನಕ್ಕೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಜಾಮೀನನ್ನು ಕೊಟ್ಟಿದೆ. ಪ್ರತಿಯೊಬ್ಬರು 1 ಮಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳ ಬಾಂಡ್ ಅನ್ನು ಕೊಟ್ಟು ಜಾಮೀನನ್ನು ಪಡಿಬೇಕು ಅಂತ ನ್ಯಾಯಾಲಯ ಹೇಳಿದೆ. ಈ ಮೂಲಕ ಸಾಕಷ್ಟು ತಿಂಗಳುಗಳಿಂದ ಜೈಲಲ್ಲಿದ್ದ ಇಮ್ರಾನ್ ಖಾನ್ಗೆ ಒಂದಷ್ಟು ರಿಲೀಫ್ ಸಿಕ್ಕಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಅತ್ಯಂತ ಗೌಪ್ಯ ದಾಖಲೆಗಳನ್ನ ಮತ್ತು ಮಾಹಿತಿಯನ್ನ ಲೀಕ್ ಮಾಡಿದ್ರು ಅನ್ನೋ ಆರೋಪದಲ್ಲಿ ಇಮ್ರಾನ್ ಖಾನ್ ಅಲ್ಲಿ ತನಿಖೆಯನ್ನ ಎದುರಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಪ್ರಧಾನಿಯಾಗಿದ್ದಾಗ ತಮಗೆ ಬಂದಿದ್ದ ಗಿಫ್ಟ್ಗಳನ್ನ ಅಕ್ರಮವಾಗಿ ಮಾರಾಟ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಇಮ್ರಾನ್ಗೆ ಕಳೆದ ಆಗಸ್ಟ್ ಅಲ್ಲಿ ಅಲ್ಲಿನ ನ್ಯಾಯಾಲಯ 3 ವರ್ಷಗಳ ಶಿಕ್ಷೆಯನ್ನು ಕೂಡ ವಿಧಿಸಿತ್ತು. ಈಗ ರಹಸ್ಯ ಮಾಹಿತಿಯ ಸೋರಿಕೆ ಪ್ರಕರಣದಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿಗೆ ಜಾಮೀನು ಸಿಕ್ಕಿರೋದ್ರಿಂದ ಅವರು ಮತ್ತು ಅವರ ಪಕ್ಷ ಸ್ವಲ್ಪ ನಿರಾಳ ಆಗ್ತಾ ಇದೆ. ಇನ್ನು ಪಾಕಿಸ್ತಾನದಲ್ಲಿ ಚುನಾವಣೆಯ ಬಿಸಿ ಏರತೊಡಗಿದೆ. ಅಲ್ಲಿಗೆ ಆಗಮಿಸಿರುವ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಚುನಾವಣಾ ಪ್ರಚಾರದಲ್ಲಿ ಅತ್ಯಂತ ಬ್ಯುಸಿಯಾಗಿದ್ದಾರೆ. ಅಲ್ಲಿ ಅವರು ಭಾರತವನ್ನು ಕೊಂಡಾಡೋದಕ್ಕೆ ಶುರು ಮಾಡಿದ್ದಾರೆ. ನಾವು ಕೂಡ ಭಾರತದ ಹಾಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪಕ್ಕದ ಭಾರತ ಈಗಾಗಲೇ ಚಂದ್ರನ ಮೇಲೆ ಇಳಿದಿದೆ, ಆದರೆ ನಾವು ಮಾತ್ರ ಇನ್ನು ಮಣ್ಣಿಂದ ಮೇಲಕ್ಕೆ ಏಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇನ್ನು ಮುಂದಾದರೂ ನಾವು ಪಾಕಿಸ್ತಾನದ ಏಳಿಗೆಗಾಗಿ ಪ್ರಯತ್ನ ಪಡೋಣ ಅನ್ನೋ ಮಾತುಗಳನ್ನ ಶರೀಫ್ ಹೇಳ್ತಾ ಇದ್ದಾರೆ. ಈ ಶರೀಫ್ ಸಾಕಷ್ಟು ವರ್ಷಗಳ ಕಾಲ ಪಾಕಿಸ್ತಾನವನ್ನು ಆಳಿದ್ದ ಪ್ರಧಾನಿ ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಹೀಗೆ ಪಾಕಿಸ್ತಾನದಲ್ಲಿ ಚುನಾವಣೆಗಳು ರಂಗು ಪಡಿತಾ ಇದ್ರೆ, ಮತ್ತೊಂದು ಕಡೆ ಬಲೂಚ್ ಹೋರಾಟಗಾರರ ಪ್ರತಿಭಟನೆಗಳು ಕೂಡ ಹೆಚ್ಚಾಗ್ತಾ ಇವೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ಬಲೂಚ್ನ ಮಹಿಳೆಯರು ಬಂದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದನ್ನು ಎದುರಿಸೋದಕ್ಕಾಗದ ಸರ್ಕಾರ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಪ್ರತಿಭಟನೆ ಮಾಡೋ ಹಕ್ಕಿಲ್ಲ ಅಂತ ಹೇಳ್ತಾ, ಮಹಿಳೆಯರು ಪ್ರತಿಭಟನೆಗೆ ಇಳಿಬಾರದು ಅಂತ ಹೇಳ್ತಾ, ಇದು ಕಾನೂನು ಬಾಹಿರ ಮತ್ತು ಧರ್ಮದ್ರೋಹ ಅಂತ ಹೇಳ್ತಾ ಪ್ರತಿಭಟನೆಯಲ್ಲಿ ನಿರತರಾಗಿರುವ ಮಹಿಳೆಯನ್ನ ಬಂಧಿಸೋದಕ್ಕೆ ಶುರು ಮಾಡಿದೆ. ಗೆಳೆಯರೆ, ನಿಮಗೆಲ್ಲ ನೆನಪಿರಬೇಕು, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಈ ಬಲೂಚ್ ಪ್ರಾಂತವನ್ನ ಖಾನ್ ಆಫ್ ಕಲಾತ್ಗಳು ಆಳ್ತಾ ಇದ್ರು. ಅವತ್ತು ಅವರಿಗೆ ಪಾಕಿಸ್ತಾನಕ್ಕೆ ಸೇರೋದಕ್ಕೆ ಇಷ್ಟ ಇರಲಿಲ್ಲ. ನಾವು ಭಾರತವನ್ನೇ ಸೇರ್ತೀವಿ ಅನ್ನೋ ಇಚ್ಛೆಯನ್ನು ಅವರು ವ್ಯಕ್ತಪಡಿಸಿದ್ರು. ಆದರೆ ಭಾರತ ಮತ್ತು ಬಲೂಚ್ಗಳು ಒಂದಕ್ಕೊಂದು ಗಡಿಯನ್ನ ಹಂಚಿಕೊಳ್ಳೋದಿಲ್ಲ. ಮಧ್ಯೆ ಸಿಂಧ್ ಪ್ರಾಂತ್ಯ ಬರುತ್ತೆ. ಹೀಗಾಗಿ ಬಲೂಚ್ ಅನ್ನ ಸೇರಿಸಿಕೊಳ್ಳೋದಕ್ಕೆ ಭಾರತ ಅವತ್ತು ಸಿದ್ಧ ಆಗಲಿಲ್ಲ. ಒಂದ್ ವೇಳೆ ಅವತ್ತು ಭಾರತ ಮನಸ್ಸು ಮಾಡಿದ್ರೆ ಬಲೂಚಿಸ್ತಾನವನ್ನ ಭಾರತದಲ್ಲಿ ವಿಲೀನ ಮಾಡಿಕೊಳ್ಳೋದು ಕಷ್ಟ ಏನಾಗ್ತಿರಲಿಲ್ಲ. ಯಾಕೆಂದ್ರೆ ಅವತ್ತಿಗೆ 2 ಪಾಕಿಸ್ತಾನಗಳಿದ್ವು. ಒಂದು ಪಾಕಿಸ್ತಾನವನ್ನ ಪೂರ್ವ, ಮತ್ತೊಂದನ್ನ ಪಶ್ಚಿಮ ಪಾಕಿಸ್ತಾನ ಅಂತ ಕರೀತಾ ಇದ್ರು. ಪಶ್ಚಿಮ ಪಾಕಿಸ್ತಾನಕ್ಕೆ ಪೂರ್ವ ಪಾಕಿಸ್ತಾನವನ್ನು ತಲುಪೋದಕ್ಕಲ್ಲಿ ಎಲ್ಲೂ ನೇರವಾದ ಹಾದಿ ಇರಲೇ ಇಲ್ಲ. ಹೀಗಿದ್ರೂ ಕೂಡ ಇವತ್ತಿನ ಬಾಂಗ್ಲಾದೇಶ ಅವತ್ತಿನ ಪಾಕಿಸ್ತಾನದ ಭಾಗನೇ ಆಗಿತ್ತು. ಹೀಗಿರುವಾಗ ಸಿಂಧ್ನ ಮತ್ತೊಂದು ಬದಿಯಲ್ಲಿದ್ದ ಬಲೂಚಿಸ್ತಾನವನ್ನ ಭಾರತ ತನ್ನಲ್ಲಿ ವಿಲೀನ ಮಾಡಿಕೊಂಡಿದ್ರು ಕೂಡ ಅಂಥ ಯಾವ ಸಮಸ್ಯೆನೂ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಬಲೂಚಿಸ್ತಾನಕ್ಕೆ ಸುಲಭವಾದ ಸಮುದ್ರ ಮಾರ್ಗ ನಮಗೆ ಸಿಗ್ತಾ ಇತ್ತು ಮತ್ತು ಇವತ್ತು ಬಲೂಚ್ನಲ್ಲಿನ ಗ್ವಾದಾರ್ ಬಂದರ್ ಏನಿದೆ ಅದು ಭಾರತದ ಕೈಯಲ್ಲಿರೋ ಸಾಧ್ಯತೆಗಳಿರ್ತಾ ಇದ್ವು. ಹಾಗಲ್ಲದೆ ಇದ್ರೂ ಕೂಡ ಅವತ್ತು ಬಲೂಚನ್ನ ಭಾರತದಲ್ಲಿ ವಿಲೀನ ಮಾಡ್ಕೋತೀವಿ ಅಂತ ಹೇಳಿ ಭಾರತ ಅವತ್ತೇ ಪ್ರತ್ಯೇಕ ಬಲೂಚಿಸ್ತಾನದ ನಿರ್ಮಾಣಕ್ಕೆ ಕೂಡ ಸಹಾಯ ಮಾಡಬಹುದಿತ್ತು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಭಾರತದ ಅವತ್ತಿನ ಆಡಳಿತಕ್ಕೆ ಬಲೂಚಿಸ್ತಾನದ ಆಶೋತ್ತರಗಳನ್ನ ಗಮನಿಸಬೇಕು ಅಂತಾಗ್ಲಿ, ಅವರ ಕೂಗಿಗೆ ಓಗೊಡಬೇಕು ಅಂತಾಗ್ಲಿ ಅನ್ನಿಸ್ಲಿಲ್ಲ. ಹೀಗಾಗಿ ಬಲೂಚ್ಗೆ ಅವತ್ತು ಭಾರತವನ್ನ ಸೇರೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಂತ ಬಲೂಚಿಗರು ಪಾಕಿಸ್ತಾನ
ಪಾಕಿಸ್ತಾನವನ್ನೂ ಸೇರಲಿಲ್ಲ. ಅವರು ನಾವು ಸ್ವತಂತ್ರವಾಗಿ ಉಳಿತೀವಿ ಅಂತ ಹೇಳಿದರು. ಆದರೆ ಬಲೂಚಿಸ್ತಾನ ಅನ್ನೋ ಸಂಪದ್ಭರಿತ ಭೂಪ್ರದೇಶವನ್ನು ಬಿಟ್ಟು ಬಿಡೋದಕ್ಕೆ ಅವತ್ತು ಜಿನ್ನಾ ಸಿದ್ಧ ಇರಲಿಲ್ಲ. ಮೊಹಮ್ಮದ್ ಅಲಿ ಜಿನ್ನಾ ಬೆಣ್ಣೆ ಮಾತುಗಳನ್ನಾಡಿ ಪಾಕಿಸ್ತಾನದಲ್ಲಿ ವಿಲೀನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೂ ಬಗ್ಗದೇ ಇದ್ದಾಗ ಕಡೆಗೆ ಬಲವಂತವಾಗಿ ಬಲೂಚಿಸ್ತಾನವನ್ನು ಪಾಕ್ ಅಲ್ಲಿ ವಿಲೀನ ಮಾಡಿಕೊಳ್ಳಾಯಿತು. ಆ ಬಳಿಕ ಅಲ್ಲಿ ಶುರುವಾಗಿದ್ದು ಬಲೂಚಿಗರ ಮೇಲೆ ಪಾಕಿಗಳ ದೌರ್ಜನ್ಯ. ಗೆಳೆಯರೆ, ಬಲೂಚಿಸ್ತಾನಕ್ಕೆ ಪಾಕಿಸ್ತಾನ ಕೊಟ್ಟಿರೋ ಕಾಟ ಇದೆಯಲ್ಲ, ಅದನ್ನಂತೂ ಮಾತುಗಳಲ್ಲಿ ವಿವರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿನ ಜನರ ಹಕ್ಕುಗಳನ್ನು ಪಾಕಿಸ್ತಾನ ಕಿತ್ಕೊಳ್ತು, ಬಲೂಚಿ ಹೋರಾಟಗಾರರನ್ನ ಕೊಲೆ ಮಾಡಿಸ್ತು, ಪಾಕ್ ವಿರುದ್ಧ ದನಿ ಎತ್ತಿದ್ರೆ ಅಂಥವ್ರನ್ನ ನೇರವಾಗಿ ಸೇನೆ ರಾತ್ರೋರಾತ್ರಿ ಅಪಹರಿಸ್ತಾ ಇತ್ತು ಮತ್ತು ಕೊಂದು ಹಾಕ್ತಾ ಇತ್ತು. ಬಲೂಚಿಸ್ತಾನದಲ್ಲಿನ ಅಪಾರ ನೈಸರ್ಗಿಕ ಸಂಪತ್ತನ್ನ ಪಾಕಿಸ್ತಾನ ಲೂಟಿ ಹೊಡಿತು. ಇಷ್ಟೆಲ್ಲ ದೌರ್ಜನ್ಯಗಳನ್ನ ಮೊದಲು ಬಲೂಚಿಗರು ಅನಿವಾರ್ಯವಾಗಿ ಸಹಿಸಿಕೊಂಡ್ರು. ಆದರೆ ಇವೆಲ್ಲ ಮಿತಿ ಮೀರಿದಾಗ ಪಾಕಿಸ್ತಾನದ ವಿರುದ್ಧ ಹೋರಾಡೋದಕ್ಕೆ ಅಂತಲೇ ಅಲ್ಲಿ 1973ರಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಹುಟ್ಕೊಳ್ತು. ಈ ಲಿಬರೇಷನ್ ಆರ್ಮಿಗೆ ಆವತ್ತಿನ ಸೋವಿಯತ್ ಸಾಕಷ್ಟು ಬೆಂಬಲವನ್ನು ಕೊಡ್ತು. ಆದರೆ 1990ರ ದಶಕದಲ್ಲಿ ಸೋವಿಯತ್ ಒಡೆದು ಹೋಯ್ತಲ್ಲ, ಹೀಗಾಗಿ ಬಲೂಚರ ಸ್ವಾತಂತ್ರ್ಯದ ಕನಸು ಕೂಡ ಅಲ್ಲಿ ಕಮರಿ ಹೋದ ಹಾಗಾಯಿತು. ಅದಾದ ಒಂದು ದಶಕದ ಬಳಿಕ ಮತ್ತೆ ಬಲೂಚ್ ಸ್ವಾತಂತ್ರ್ಯಕ್ಕಾಗಿ ಬಲೂಚ್ ಲಿಬರೇಷನ್ ಫ್ರಂಟ್ ಸ್ಥಾಪನೆ ಆಯಿತು. ಈ ಸಂಘಟನೆ ಇವತ್ತಿಗೂ ಕೂಡ ಹೋರಾಟವನ್ನು ಮಾಡ್ತಾ ಬರ್ತಾ ಇದೆ. ಮೊದಲಿಗೆ ಅಹಿಂಸಾತ್ಮಕ ಹೋರಾಟಗಳನ್ನು ಮಾಡ್ತಾ ಇದ್ದ ಈ ಸಂಘಟನೆಯನ್ನ ಪಾಕಿಸ್ತಾನದ ಸರ್ಕಾರ ಮುಗಿಸಿ ಬಿಡೋದಕ್ಕೆ ಭಾರಿ ಪ್ರಯತ್ನವನ್ನು ಪಡ್ತು. ಬಲೂಚಿಸ್ತಾನದಲ್ಲಿ ಗಂಡು ಮಕ್ಕಳನ್ನ ಪಾಕಿಸ್ತಾನದ ಆರ್ಮಿ ಬಂಧಿಸಿತು, ಅವರನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ಹಾಕಲಾಯಿತು. ಕೆಲವರನ್ನ ಕೊಂದು ಹಾಕಿದ ಪಾಕಿಸ್ತಾನದ ಸೈನ್ಯ ಆನಂತರ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಮುಂದಾಯಿತು. ಹೀಗಾಗಿ ಅಲ್ಲಿ ಅಹಿಂಸಾತ್ಮಕವಾಗಿ ನಡೀತಾ ಇದ್ದ ಹೋರಾಟಗಳು ಹಿಂಸೆಯ ರೂಪವನ್ನು ಪಡ್ಕೊಂಡು ಪರ್ವೇಜ್ ಮುಷರಫ್ ಕೈಯಲ್ಲಿ ಪಾಕಿಸ್ತಾನದ ಆಡಳಿತ ಇದ್ದ ದಿನಗಳಲ್ಲಿ ಬಲೂಚ್ ಹೋರಾಟಗಾರರನ್ನ ಹೊಸಕಿ ಹಾಕೋದಕ್ಕೆ ಸೇನೆಯನ್ನ ಪೂರ್ಣ ಪ್ರಮಾಣದಲ್ಲಿ ಮುಷರಫ್ ಬಲೂಚ್ಗೆ ಕಳುಹಿಸಿಕೊಟ್ರು. ಈ ಘಟನೆಯ ನಂತರ ಬಲೂಚ್ ಲಿಬರೇಷನ್ ಫ್ರಂಟ್ ಪಾಕಿಸ್ತಾನದ ಸೇನೆಯ ವಿರುದ್ಧ ನೇರವಾಗಿ ದಾಳಿಗೆ ಇಳಿತು. ಯಾವಾಗೆಲ್ಲ ಪಾಕಿಸ್ತಾನದ ಸೈನ್ಯ ಬಲೂಚಿಗರ ಮೇಲೆ ದೌರ್ಜನ್ಯವನ್ನು ಮಾಡುತ್ತೋ ಆಗೆಲ್ಲ ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ನ ಸಶಸ್ತ್ರ ಪಡೆ ಪಾಕಿಸ್ತಾನಿ ಸೇನೆಯ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಬಂತು. ಪಾಕಿಸ್ತಾನದ ಸೇನಾ ಕ್ಯಾಂಪ್ಗಳ ಮೇಲೆ ದಾಳಿಗಳಾದವು. ಬಲೂಚಲ್ಲಿ ಪಾಕ್ ಸೇನೆ ಇರುಕೂಡುದು ಅನ್ನೋ ಸಂದೇಶವನ್ನು ಅಲ್ಲಿ ಕೊಡಲಾಯಿತು. ಇಷ್ಟಾದರೂ ಕೂಡ ಬಲೂಚಿಗರು ಯಾವತ್ತೂ ಆತ್ಮಹತ್ಯಾ ದಾಳಿಗೆ ಇಳಿದಿರಲಿಲ್ಲ. ಆದರೆ ಯಾವಾಗ ಬಲೂಚಿಸ್ತಾನದೊಳಕ್ಕೆ ಚೈನಾ ಕಾಲಿಡ್ತೋ, ಚೈನಾದ ಸಹಾಯ ಪಾಕಿಸ್ತಾನದ ಸೈನ್ಯಕ್ಕೆ ಸಿಗೋದು ಹೆಚ್ಚಾಗ್ತಾ ಹೋಯ್ತು, ಚೈನಾ ಹಾಗೂ ಪಾಕಿಸ್ತಾನಗಳು ಜಂಟಿಯಾಗಿ ಬಲೂಚಿಸ್ತಾನವನ್ನ ಲೂಟಿ ಮಾಡೋದಕ್ಕೆ ನಿಂತು, ಆಗ ಅನಿವಾರ್ಯವಾಗಿ ಬಲೂಚ್ ಹೋರಾಟಗಾರರು ಆತ್ಮಾಹುತಿ ದಾಳಿಗಳಿಗೆ ಕೂಡ ಮುಂದಾಗಬೇಕಾಗಿ ಬಂತು. ಗೆಳೆಯರೆ, ಪಾಕಿಸ್ತಾನ ಚೈನಾನ ಒಳಗೆ ಬಿಟ್ಟುಕೊಂಡ ಕಾರಣದಿಂದ ಅತಿ ಹೆಚ್ಚು ಸಮಸ್ಯೆಗೆ ಗುರಿಯಾಗಿದ್ದು ಬಲೂಚಿಸ್ತಾನದ ಜನ. ಚೈನಾ ಗ್ವಾದಾರ್ ಬಂದರಿಗೆ ಬಂದು ಕೂತ್ರೆ ನಮ್ಮ ಜೀವನಾನೇ ಹಾಳಾಗಿ ಹೋಗುತ್ತೆ ಅಂತ ಅವರು ಅವತ್ತೇ ಪಾಕಿಸ್ತಾನದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅಲ್ಲಿ ಸಿಪೆಕ್ ಯೋಜನೆಗೆ ವಿರೋಧ ವ್ಯಕ್ತ ಮಾಡಿದ್ರು. ಆದರೆ ಪಾಕ್ ಬಲೂಚಿಗರ ಮಾತನ್ನ ಕೇಳಲಿಲ್ಲ. ಹೀಗಾಗಿ ಬಲೂಚಿಗರು ಸೂಕ್ತ ಸಮಯಕ್ಕಾಗಿ ಕಾದು ಕೂತ್ಕೊಂಡ್ರು. ತಮ್ಮ ಜಾಗಕ್ಕೆ ಚೈನಾ ಬಂದು ಕೂತ ನಂತರವೂ ಕೂಡ ಅವರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಲೇ ಬಂದ್ರು. ಚೈನಾನ ಎದುರಿಸುವ ನಿಟ್ಟಲ್ಲಿ ಸಾಕಷ್ಟು ಹೋರಾಟಗಳಲ್ಲಿ ನಡೆದವು. ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡಲಾಯಿತು. ಹೋಟೆಲ್ಗಳ ಬಳಿ ಚೈನಾದ ಅಧಿಕಾರಿಗಳನ್ನ ಗುರಿಯಾಗಿಸಿಕೊಂಡು ಒಂದಷ್ಟು ದಾಳಿಗಳಾದವು. ಅಲ್ಲಿನ ಯೂನಿವರ್ಸಿಟಿಯಲ್ಲಿ ದಾಳಿ ಆಯಿತು. ಇಷ್ಟೆಲ್ಲ ಮಾಡಿದ್ರು ಕೂಡ ಚೈನಾ ಗ್ವಾದಾರ್ನಿಂದ ಹಿಂದಕ್ಕೆ ಸರಿಲಿಲ್ಲ. ಅಲ್ಲದೆ ಪಾಕಿಸ್ತಾನ ಕೊಡಬೇಕಿರೋ ಸಾಲದ ಮೊತ್ತವನ್ನು ಮುಂದಿಟ್ಟು ಚೈನಾ ಪಾಕಿಸ್ತಾನದ ಕಡಲಲ್ಲಿ ಕೂಡ ಮೀನುಗಾರಿಕೆಗೆ ಇಳಿದು ಬಿಡ್ತು. ಅಲ್ಲಿಗೆ ಮೀನುಗಾರಿಕೆಯನ್ನೇ ನಂಬಿ ಬದುಕು ನಡೆಸ್ತಾ ಇದ್ದ ಬಲೂಚಿಗರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸವನ್ನ ಚೈನಾ ಮಾಡ್ತು. ಇದು ಅಲ್ಲಿನ ಜನ ರೊಚ್ಚಿಗೇಳೋ ಹಾಗೆ ಮಾಡ್ತು. ಹೀಗಾಗಿ ಬಲೂಚಿಸ್ತಾನದಲ್ಲಿ ಹಾಗೂ ಗ್ವಾದಾರಲ್ಲಿ ದಾಳಿಗಳು ಹೆಚ್ಚಾಗ್ತಾ ಹೋದವು. ಈ ದಾಳಿಗಳನ್ನ ಸಂಘಟಿಸಿದವರನ್ನ ಪಾಕಿಸ್ತಾನದ ಸೈನ್ಯ ಬಂಧಿಸೋದಕ್ಕೆ ಮುಂದಾಯಿತು. ಆದ್ರೆ ಅಲ್ಲಿ ಯಾರನ್ನ ಅಂತ ಬಂಧಿಸೋದಕ್ಕಾಗತ್ತೆ? ಬಲೂಚ್ ಹೋರಾಟಗಾರರು ತಲೆ ಮರೆಸ್ಕೊಂಡ್ರು. ಅವರು ಇರಾನ್ನ ಗಡಿಯನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಬಲೂಚಿಸ್ತಾನದಲ್ಲಿದ್ದ ಮಕ್ಕಳು, ಮಹಿಳೆಯರನ್ನ ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸರು ಅರೆಸ್ಟ್ ಮಾಡಿ ತಗೊಂಡು ಬಂದು ಅವರ ಬಾಯಿ ಬಿಡಿಸುವ ನಿಟ್ಟಲ್ಲಿ ಚಿತ್ರಹಿಂಸೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಪೊಲೀಸ್ ಹಾಗೂ ಸೇನೆಯ ದೌರ್ಜನ್ಯಕ್ಕೆ ಸಾಕಷ್ಟು ಜನ ಸಾವನ್ನಪ್ಪಿದ್ರು. ಆದರೆ ಅವರ ದೇಹಗಳನ್ನ ಹಿಂತಿರುಗಿಸುವ ಸೌಜನ್ಯವನ್ನು ಕೂಡ ಮಾಡದ ಪಾಕಿಸ್ತಾನ ಅವರೆಲ್ಲ ತಲೆ ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾರೆ ಅಂತ ಹೇಳ್ತಾ ಬಂತು. ಆದರೆ ಅಲ್ಲಿ ಕಳೆದ 10 ವರ್ಷಗಳಿಂದ ಸಾವಿರಾರು ಬಲೂಚಿ ಯುವಕರು, ಮಹಿಳೆಯರು, ಮಕ್ಕಳು ನಾಪತ್ತೆಯಾಗಿದ್ದಾರೆ. ಕಾಣೆಯಾದವರನ್ನ ಹುಡುಕಿ ಕೊಡಿ ಅಂತ ಬಲೂಚಿಗರು ಪಾಕಿಸ್ತಾನದ ಸರ್ಕಾರಕ್ಕೆ ಪದೇ ಪದೇ ಮನವಿಗಳನ್ನ ಸಲ್ಲಿಸಿದಾರಾದರೂ ಈ ಬಗ್ಗೆ ಸರ್ಕಾರದಿಂದ ಯಾವ ಸ್ಪಂದನೆಯೂ ಬಂದಿಲ್ಲ. ಯಾಕೆಂದ್ರೆ ಇವರನ್ನ ಕಣ್ಮರೆಯಾಗುವ ಹಾಗೆ ಮಾಡಿರೋದೇ ಅಲ್ಲಿನ ಸರ್ಕಾರ ಮತ್ತು ಸೇನೆ. ಹೀಗಾಗಿ ಬಲೂಚಿಸ್ತಾನದ ಜನ ಅಲ್ಲಿನ ರಾಜಧಾನಿ ಕ್ವೆಟಾದಲ್ಲಿ ಪ್ರತಿಭಟನೆಗಳನ್ನ ಆರಂಭ ಮಾಡಿದ್ರು. ಆ ಪ್ರತಿಭಟನೆಗಳು ಪಾಕಿಸ್ತಾನದ ಆಡಳಿತದ ಕಿವಿಯನ್ನ ತಟ್ಟಲಿಲ್ಲ. ಜಾಗತಿಕ ಮಟ್ಟದಲ್ಲಿ ಕೂಡ ಈ ಹೋರಾಟಗಳಿಗೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಲಿಲ್ಲ. ಹೀಗಾಗಿ ಅಲ್ಲಿನ ಮಹಿಳೆಯರು ಮತ್ತು ಮಕ್ಕಳು ಈಗ ಪಾಕಿಸ್ತಾನದ ರಾಜಧಾನಿಯಲ್ಲಿ ತಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ.
ಗೆಳೆಯರೆ, ಕಳೆದ 2-3 ದಿನಗಳಿಂದ ಇಸ್ಲಾಮಾಬಾದ್ನಲ್ಲಿ ಬಲೂಚಿ ಮಹಿಳೆಯರ ಪ್ರತಿಭಟನೆಗಳು ತುಂಬಾ ಜೋರಾಗಿ ನಡೀತಾ ಇವೆ. ತಮ್ಮ ಜೊತೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿರೋ ಬಲೂಚಿ ಮಹಿಳೆಯರು ಸರ್ಕಾರದ ವಿರುದ್ಧದ ಪ್ರತಿಭಟನೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಬಲೂಚಿಸ್ತಾನದಲ್ಲಿ ಪಾಕ್ನ ಸೇನೆ ಮಾಡ್ತಾ ಇರೋ ದೌರ್ಜನ್ಯ, ಪಾಕಿಸ್ತಾನದ ರಾಜಕಾರಣಿಗಳ ನಿರ್ಲಕ್ಷ್ಯ, ಅಲ್ಲಿ ಅನುಮಾನಾಸ್ಪದವಾಗಿ ಕಾಣೆಯಾಗ್ತಾ ಇರೋ ಜನರ ಬಗ್ಗೆ ಜಗತ್ತಿನ ಗಮನವನ್ನು ಸೆಳೆಯೋ ನಿಟ್ಟಲ್ಲಿ ಈ ಪ್ರತಿಭಟನೆಗಳು ನಡೀತಾ ಇವೆ. ಇದು ಪಾಕ್ ಸರ್ಕಾರಕ್ಕೀಗ ನುಂಗಲಾಗದ ತುತ್ತಿನಂತೆ ತಯಾರಾಗ್ತಾ ಇದೆ. ಸದ್ಯಕ್ಕೆ ಪಾಕ್ನಲ್ಲಿ ಆಪತ್ಕಾಲೀನ ಪ್ರಧಾನಿಯಾಗಿರುವ ಕಾಕರ್ ಕೂಡ ಇದೇ ಬಲೂಚಿಸ್ತಾನದಿಂದ ಬಂದವರು. ಆದರೂ ಕೂಡ ಆ ಮನುಷ್ಯನಿಗೆ ತನ್ನ ಜನರ ಬಗ್ಗೆ ಒಂದು ಕಿಂಚಿತ್ತು ಕಾಳಜಿ ಕಂಡು ಬರ್ತಾ ಇಲ್ಲ ಅನ್ನೋದು ಇಲ್ಲಿ ಮತ್ತೊಂದು ದುರಂತದ ವಿಷಯ. ಆದರೆ ಈ ಕಾಕರ್ ಈಗ ಜನ ಮಾಡ್ತಾ ಇರೋ ಪ್ರತಿಭಟನೆ ತನ್ನ ಇಮೇಜಿಗೆ ಧಕ್ಕೆ ತರ್ತಾ ಇದೆ ಅಂತ ಭಾವಿಸ್ತಾ ಇದ್ದಾನೆ. ಹೀಗಾಗಿ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರೋ ಮಹಿಳೆಯರ ಪ್ರತಿಭಟನೆಯನ್ನ ಮಟ್ಟ ಹಾಕೋದಿಕ್ಕೆ ಪಾಕಿಸ್ತಾನದ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಇಲ್ಲಿ ಕೂಡ ಮೊದಲು ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆಯನ್ನೇ ಮಾಡೋ ಹಾಗಿಲ್ಲ, ಮಹಿಳೆಯರೇನಿದ್ರು ಮನೆಗಳಲ್ಲಿ 4 ಗೋಡೆಗಳ ನಡುವೆ ಅಷ್ಟೇ ಇರಬೇಕು, ಇದು ಧರ್ಮದ್ರೋಹ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದ ಪಾಕ್ನ ಸೇನೆ ಹಾಗೂ ಪೊಲೀಸರು ಆ ಬಳಿಕ ಪ್ರತಿಭಟನಾ ನಿರತ ಮಹಿಳೆಯರನ್ನ ಮತ್ತು ಮಕ್ಕಳನ್ನ ಬಂಧಿಸೋದಕ್ಕೆ ಮುಂದಾಗಿದ್ದಾರೆ. ಹೀಗೆ ಬಂಧಿತರಾದ ಮಹಿಳೆಯರಲ್ಲಿ 50ಕ್ಕೂ ಹೆಚ್ಚು ಜನ ಕಾಣೆಯಾಗಿದ್ದಾರೆ ಅಂತ ಬಲೂಚ್ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಅಲ್ಲಿ ಪಾಕ್ ಸರ್ಕಾರ ಮಹಿಳೆಯರನ್ನ ಏನು ಮಾಡ್ತು ಅನ್ನೋ ಅನುಮಾನ ಉಂಟಾಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಇಸ್ಲಾಮಾಬಾದ್ನ ಪೊಲೀಸರು, ನಾವು ಪ್ರತಿಭಟನಾಕಾರರನ್ನ ಬಂಧಿಸಿ ಬೇರೆ ಪ್ರದೇಶದಲ್ಲಿ ಬಿಡುಗಡೆ ಮಾಡಿದ್ದೀವಿ, ಕಾಣೆಯಾಗಿರೋ ಮಹಿಳೆಯರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಅವರನ್ನು ನಾವೇನೂ ಮಾಡಿಲ್ಲ ಅಂತ ಹೇಳ್ಕೊಳ್ತಾ ಇದೆ. ಆದರೆ ಹೋರಾಟಗಾರರು ಮಾತ್ರ ಪಾಕ್ ಸರ್ಕಾರ ಕಾನೂನಿಗೆ ವಿರುದ್ಧವಾಗಿ ಮಹಿಳೆಯರು ಹಾಗೂ ಮಕ್ಕಳನ್ನ ಬಂಧಿಸಿಟ್ಟುಕೊಂಡಿದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇದೆ ಅಂತ ದೊಡ್ಡ ದನಿಯಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ, ಇಸ್ರೇಲ್ ಹಾಗೂ ಹಮಾಸ್ ಸಂಘರ್ಷದ ಸಂದರ್ಭದಲ್ಲಿ ಹಮಾಸ್ ಉಗ್ರರನ್ನ ಇಸ್ರೇಲಿ ಪಡೆಗಳು ಹೊಡೆದು ಹಾಕ್ತಾ ಇದ್ರೆ ಅದನ್ನು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಬಾಯಿ ಬಡ್ಕೊಳ್ಳೋ ಮೀಡಿಯಾಗಳಾಗ್ಲಿ ಅಥವಾ ವಿಶ್ವದ ನಾನಾ ದೇಶಗಳಾಗ್ಲಿ, ಇಸ್ಲಾಮಿಕ್ ದೇಶಗಳ ಆಡಳಿತಗಾರರಾಗ್ಲಿ, ಜನ ಆಗಲಿ ಈ ಬಲೂಚಿಗರ ಮೇಲೆ ನಡೀತಾ ಇರೋ ದೌರ್ಜನ್ಯದ ಬಗ್ಗೆ ಬಾಯಿ ಬಿಡೋದಕ್ಕೆ ಹೋಗ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನೋದಾಗ್ಲಿ, ಮಹಿಳೆಯರ ಮೇಲಿನ ದೌರ್ಜನ್ಯ ಅನ್ನೋದಾಗ್ಲಿ, ಅಲ್ಪಸಂಖ್ಯಾತರ ದಮನ ಅನ್ನೋದು ಇದು ಯಾವುದೂ ಕೂಡ ಹೊಸ ವಿಷಯಗಳೇನಲ್ಲ. ಆದರೆ ಪಾಕಿಸ್ತಾನದಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಜಗತ್ತು ಬಾಯಿ ಬಿಡೋದಿಲ್ಲ. ಯಾಕೆಂದರೆ ಮಾನವ ಹಕ್ಕುಗಳಿಗೆ ಎಲ್ಲಿ ಗೌರವ ಇರುತ್ತೋ ಅಲ್ಲಿ ಮಾತ್ರ ಯಾರಾದರೂ ಮಾನವ ಹಕ್ಕುಗಳ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ ಹೊರತು ಆ ಹಕ್ಕುಗಳು ಅಂದರೆ ಏನು ಅಂತಾನೆ ಗೊತ್ತಿಲ್ಲದ ನರರೂಪ ರಕ್ಕಸರು ಇರೋ ಕಡೆ ಮಾನವ ಹಕ್ಕುಗಳ ಬಗ್ಗೆ ಯಾರು ಏನು ಹೇಳಿದರೆ ಅದು ಯಾರಿಗೆ ತಾನೇ ಅರ್ಥ ಆಗುತ್ತೆ. ಹೀಗಾಗಿ ಪಾಕಿಸ್ತಾನದ ವಿಷಯದಲ್ಲಿ ಯಾರೂ ಈ ಬಗ್ಗೆ ಮಾತಾಡೋದಿಕ್ಕೆ ಹೋಗೋದಿಲ್ಲ. ಇನ್ನು ಈ ಹೋರಾಟಕ್ಕೆ ಜಾಗತಿಕ ಬೆಂಬಲದ ಅಗತ್ಯ ತುಂಬಾನೇ ಇದೆ ಮತ್ತು ಈಗ ಮಹಿಳೆಯರು ಹೋರಾಟ ಮಾಡ್ತಾ ಇರೋದು ಕೂಡ ಅಂಥದ್ದೊಂದು ಜಾಗತಿಕ ಬೆಂಬಲವನ್ನ ಗಳಿಸ್ಕೊಳ್ಳೋದಕ್ಕೆ. ವಿಶ್ವಸಂಸ್ಥೆಯಲ್ಲಿ ಬಲೂಚಿಗರ ಸಮಸ್ಯೆಗಳ ಬಗ್ಗೆ ಯಾರಾದರೂ ಮಾತನಾಡಲಿ ಅಂತ ಅವರು ಬಯಸ್ತಾ ಇದ್ದಾರೆ. ಜೊತೆಗೆ ಇವರ ಹೋರಾಟಕ್ಕೆ ಭಾರತ ಬೆಂಬಲವಾಗಿ ನಿಂತುಕೊಳ್ಳಿ ಅನ್ನೋ ಕೂಗು ಕೂಡ ಅಲ್ಲಿ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಆದರೂ ಬಲೂಚಿಗರ ಹೋರಾಟಕ್ಕೆ ದೊಡ್ಡ ಪ್ರಮಾಣದ ಬೆಂಬಲ ಸಿಗ್ತಾ ಇಲ್ಲ ಅನ್ನೋದು ನಿಜಕ್ಕೂ ದುರಂತದ ವಿಷಯ. ಹೀಗೆ ಯಾರ ಬೆಂಬಲವೂ ಸಿಗ್ತಾ ಇಲ್ಲ ಅಂದಾಗ ನಮ್ಮ ಹೋರಾಟವನ್ನು ನಾವೇ ಮಾಡ್ಕೋತೀವಿ ಅಂತ ಹೊರಟಿರೋ ಬಲೂಚಿಸ್ತಾನದ ಮಹಿಳೆಯರು ಪಾಕಿಸ್ತಾನದ ಸೈನ್ಯದ ಗುಂಡಿಗೆ ನಾವು ಎದೆಯೊಡ್ಡಿಬೇಕಾದರೂ ನಿಂತುಕೊಳ್ತೀವಿ, ನಮಗೆ ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಬೇಕು ಅಂತ ಅಬ್ಬರಿಸ್ತಾ ಇದ್ದಾರೆ. ಇನ್ನು ಈ ಹೋರಾಟ ಚುನಾವಣೆಗಳು ನಡೀತಿರೋ ಸಂದರ್ಭದಲ್ಲೇ ಶುರುವಾಗಿರೋದು ಪಾಕಿಸ್ತಾನದ ಆಡಳಿತದ ಮೇಲೆ ಒಂದಷ್ಟು ಪ್ರಭಾವವನ್ನ ಪರಿಣಾಮವನ್ನ ಬೀರುತ್ತಾ ಕಾದು ನೋಡಬೇಕು. ಇನ್ನು ಪಾಕಿಸ್ತಾನದ ಚುನಾವಣೆಗಳಲ್ಲಿ ಅತ್ಯಂತ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋ ಅಲ್ಲಿನ ಮಾಜಿ ಪ್ರಧಾನಿ ನವಾಜ್ ಶರೀಫ್ ತಾವು ಮತ್ತೆ ಆರಿಸಿ ಬಂದ್ರೆ ಬಲೂಚಿಗರ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಆಶ್ವಾಸನೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಪಾಪ ಸಾಕಷ್ಟು ವರ್ಷಗಳ ಕಾಲ ಪಾಕಿಸ್ತಾನವನ್ನ ಆಳಿದ್ದ ಈ ನವಾಜ್ ಶರೀಫ್ ತಮ್ಮ ಆಡಳಿತಾವಧಿಯಲ್ಲಿ ಕೂಡ ಯಾವತ್ತೂ ಬಲೂಚಿಗರ ಸಮಸ್ಯೆಗೆ ಕಿವಿಯಾದವರೇ ಅಲ್ಲ. ಆದರೆ ಬಲೂಚಿಗರ ಸಮಸ್ಯೆಗಳನ್ನ ಬಗೆಹರಿಸುವ ಮಾತುಗಳು ನವಾಜ್ ಶರೀಫ್ ಬಾಯಲ್ಲಿ ಬರ್ತಾ ಇವೆ. ಇನ್ನು ಈ ಪ್ರತಿಭಟನೆಗಳು ಪಾಕಿಸ್ತಾನದ ಚುನಾವಣೆಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಪ್ರಭಾವವನ್ನ ಬೀರುತ್ತವೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಪಾಕಿಸ್ತಾನದಲ್ಲಿ ಹೆಚ್ಚಾಗ್ತಾ ಇರೋ ಬಲೂಚಿಗರ ಹೋರಾಟ ಹಾಗೂ ಅಲ್ಲಿ ಪ್ರತಿಭಟನಾಕಾರರನ್ನ ಪಾಕ್ ಸೇನೆ ನಡೆಸ್ಕೊಳ್ತಾ ಇರೋ ರೀತಿಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.